ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಗೌಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಟೈಮ್ ಬಂದು ಅರೌಂಡ್ 7:30 ಆಗಿದೆ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಹೋಗೋಕ್ಕೆ? ಲಂಡನಿಗೆ ಹೋಗೋಕ್ಕೆ. ಬಿಕಾಸ್ ನಂದೊಂದು ಕಂಪ್ನಿದು ವರ್ಕ್ಶಾಪ್ ನಡೀತಾ ಇದೆ ಲಂಡನಲ್ಲಿ. ಸೊ ಹಾಗಾಗಿ ನಾನು 11 o'clock ಆಗಿದೆ. ನಾನು 8:30 ಟ್ರೈನ್ ತಗೋತಾ ಇದ್ದೀನಿ. ಸೊ ಐ ರೀಚ್ ದೇ ಬೈ 10. ಆ್ಯಂಡ್ ಅಲ್ಲಿಂದ ಒಂದು 10 minutes ವಾಕ್ ಅಷ್ಟೇ ಸೆಂಟರಿಗೆ. 10 minutes ಅಥವಾ ಒಂದು ಟ್ರೈನ್ ತೊಗೊಂಡಾದ್ಮೇಲೆ, ಒಂದು ಟ್ಯೂಬ್ ತೊಗೊಂಡಾದ್ಮೇಲೆ 10 minutes ವಾಕ್ ಏನೋ ಇದೆ. ಸೊ ಇಟ್ಸ್ ವೆರಿ ಕ್ಲೋಸ್ ಟು ಹೈಡ್ ಪಾರ್ಕ್. ಸೊ ಟ್ರಾವೆಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಟ್ರೈನ್ ಸ್ಟೇಷನ್ ಹೊರಗಡೆ ಅಂದ ತಕ್ಷಣ ಹ್ಯಾವ್ ಅ ಟ್ಯೂಬ್. ಸೊ I think I can reach there with less than 2 hours. So 8:30 ಕೊಟ್ರೆ 9:30, 10:30, 10:45 maximum ಅಲ್ಲಿರ್ತೇನೆ ನಾನು. If I get train or bus in the correct time. So ಇವಾಗ ನಾನು ರೆಡಿ ಆಗ್ತಾ ಇದ್ದೆ. ಬ್ರೇಕ್ಫಾಸ್ಟ್ನ ತೊಗೊಂಡೋಗೋಣ ಅನ್ಕೊಂಡೆ. ಬಟ್ ಹಂಗೆ 8:30 ಟ್ರೈನ್ ಆಗೋದ್ರಿಂದ ಸ್ವಲ್ಪ ಬೇಗ ಎದ್ದು ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲ ತಿಂದ್ಬಿಟ್ಟು ಹೋಗೋಣ. ಇನ್ನು ಬಾಕ್ಸ್ ತೊಗೊಂಡೆಲ್ಲ ಮಾಡೋದು ಇಟ್ ವಿಲ್ ಬಿ ಲೈಕ್ ರಿಯಲಿ ಮೆಸ್ಸಿ. ಐ ಡೋಂಟ್ ಲೈಕ್ ಟು ಕ್ಯಾರಿ ಥಿಂಗ್ಸ್ and I'm traveling much. Like just ಒಂದು ಚಿಕ್ಕ ಬ್ಯಾಗ್ ಹಾಕೊಂಡು ಹೋದ್ರೆ it will be very more comfortable. So I'm just having my water and tea ಇದೆ. ಟೀ ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಆ್ಯಂಡ್ ಚಟ್ನಿ ಆ್ಯಂಡ್ ಸಮ್ ಚಿಕ್ ಪೀಸ್, ಸ್ವಲ್ಪ ಪಲ್ಯ ಥರ ಇದೆ ನೈಟ್ ಮಾಡಿದ್ದು. ಸೊ ಇಷ್ಟನ್ನು ತಿಂದುಬಿಟ್ಟು ಹೊರಡೋಣ ಅಂತ. ಇವಾಗ ಟೈಮ್ ಬಂದಿರೋದು 7:30. I have to be there at the train station by 8:25 at least. Trains tickets already collect ಮಾಡಿದ್ದೀನಿ. ಹಾಗೆ I'm getting ready. I'll quickly show you my routine. ಫೇಸ್ ವಾಶ್ ಮಾಡಿಕೊಂಡು ಬಂದು ಆದಮೇಲೆ ಒಂದು ಕ್ಲೀನ್ ವೈಟ್ ಕ್ಲಾತಲ್ಲಿ ಫೇಸ್ ಎಲ್ಲ ವೈಪ್ ಮಾಡಿ, ಅಂದರೆ ತುಂಬ ಕಂಪ್ಲೀಟ್ ಸ್ಕಿನ್ನಿಂದ ವಾಟರ್ ಏನಿರುತ್ತೆ ಅದನ್ನು ತೆಗಿಬಾರ್ದು. ಒಂದು ಸ್ವಲ್ಪ ಡ್ಯಾಂಪ್ ಇರಬೇಕು ಸ್ಕಿನ್ನು ನೆಕ್ಸ್ಟ್ ನೀವು ಪ್ರಾಡಕ್ಟ್ ಹಚ್ಚುವಾಗ. ಮುಂಚೆಲ್ಲ ನಾನು ಸೀರಮ್ ಯೂಸ್ ಮಾಡ್ತಿದ್ದೆ. ಇವಾಗ ನಾನು ಸೀರಮ್ ಸ್ಕಿಪ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಇಂಡಿಯಾದಿಂದ ಬಂದು ಆದಮೇಲಿಂದ. ಸೊ ಮೈ ಫಸ್ಟ್ ಸ್ಟೆಪ್ ವಿಲ್ ಬಿ ದಿಸ್ ಮಾಯ್ಶ್ಚರೈಸರ್ ಎಲೋವೆರಾ ಅಂತ. ಇದು ನನ್ನ ಡರ್ಮಟಾಲಜಿಸ್ಟ್ ಬರ್ಕೊಟ್ಟಿರೋದು. ಐ ಥಿಂಕ್ ರೆಗ್ಯುಲರ್ ಫಾರ್ಮಸೀಸಲ್ಲೂ ಸಿಗುತ್ತೆ ಅನ್ಸುತ್ತೆ. ಇಟ್ ರಿಯಲಿ ವರ್ಕ್ಸ್ ಗುಡ್ ಆನ್ ಡ್ರೈ ಸ್ಕಿನ್ಸ್. ನಂದು ಡ್ರೈ ಆ್ಯಂಡ್ ಆ್ಯಕ್ನಿ ಪ್ರೋನ್ ಸ್ಕಿನ್, ಅದಕ್ಕೋಸ್ಕರ ನನಗೆ ಡರ್ಮಟಾಲಜಿಸ್ಟ್ ಇದನ್ನು ಬರ್ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್ ಆನ್ ಮೈ ಸ್ಕಿನ್. ಆ್ಯಂಡ್ ಇನ್ ಬಿಟ್ವೀನ್ ಎಲ್ಲ ಸ್ಟೆಪ್ಸ್ ಮಧ್ಯ ಏನೇ ಕ್ರೀಮ್ ಪ್ರಾಡಕ್ಟ್ ಹಚ್ಚಿದ ಮೇಲೂ ಈ ಥರ ಮುಖನ ಹಾರಿಸ್ಕೋಬೇಕು. ಅಟ್ಲೀಸ್ಟ್ ಒಂದು 30 to 1 minute ನನ್ನ ಹತ್ರ ಇದೊಂದು ಚಿಕ್ಕ ಫ್ಯಾನ್ ಇದೆ, ಅದರಲ್ಲಿ ಹಾರಿಸ್ಕೋತೀನಿ. ಸೊ ನೆಕ್ಸ್ಟ್ ಹೋಗ್ತಾ ಇರೋದು ನಾನು ಬಂದು ಸನ್ಸ್ಕ್ರೀನ್. ಇದು ಕೂಡ ಡರ್ಮಟಾಲಜಿಸ್ಟ್ ಅವರೇ ಬರ್ಕೊಟ್ಟಿರೋದು. ಇದು ಕೈಂಡ್ ಆಫ್ ಇಟ್ ವಿಲ್ ಮಾಯ್ಶ್ಚರೈಸ್ ಯುವರ್ ಫೇಸ್ ಆ್ಯಂಡ್ ತುಂಬ ವೈಟ್ ಕಾಸ್ಟ್ ಏನಿರುತ್ತೆ ಅದೆಲ್ಲ ನಿಮಗೆ ಬರಲ್ಲ. ಸೊ ದಿಸ್ ಇಸ್ ಲೈಕ್ ರಿಯಲಿ ನೈಸ್. ನಾನು ಪ್ರೀವಿಯಸ್ ಎಸ್ಟಿ ಲಾಡರ್ದು ಯೂಸ್ ಮಾಡ್ತಿದ್ದೆ. ಅದು ಒಂಚೂರು ಲಿಕ್ವಿಡಿ ಇತ್ತು, ಅದೊಂದು ಸ್ವಲ್ಪ ಮುಖದ ಮೇಲೆ ಕೂರ್ತಿರ್ಲಿಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಆ್ಯಂಡ್ ಅದೊಂದು ಸ್ವಲ್ಪ ವೈಟ್ ಕಾಸ್ಟ್ ಬಿಡ್ತಿದೆ ಮುಖದ ಮೇಲೆ, ಒಂದು ಸ್ವಲ್ಪ ಎಲ್ಲ ಸ್ವೆಟ್ ಆದಾಗ ಅಂತ ಅನ್ನಿಸ್ತಿತ್ತು. ಬಟ್ ದಿಸ್ ಒನ್ ಇಸ್ ರಿಯಲಿ ನೈಸ್. ಮೈ ಸ್ಕಿನ್ ಲುಕ್ಸ್ ರಿಯಲಿ ನೈಸ್ ಆಫ್ಟರ್ ಅಪ್ಲೈಯಿಂಗ್ ದಟ್. ಆಮೇಲೆ ಪುನಃ ಮುಖ ಹಾರಿಸ್ಕೊಂಡು ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ದಿಸ್ ಎಲ್ಫ್ ಪ್ರಾಡಕ್ಟ್. ಒಂದು ನನ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದು ಪ್ರೈಮರು, ಈ ಸೈಡ್ ಇರೋದು ಬಂದು ಸೆಟ್ಟಿಂಗ್ ಸ್ಪ್ರೇ. ಸೊ ಇವೆರಡು ಡಿಯೋ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಹೇಗಿರುತ್ತೋ, ನೀವು 8 o'clock ಬೆಳಗ್ಗೆ ಮಾಡಿದ್ರು ನೈಟ್ 8 o'clock ಅಲ್ಲೂ ಹಾಗೆ ಇರುತ್ತೆ. ಇಟ್ ಈಸ್ ವೆರಿ ನೈಸ್. ಸೊ ಹೀಗೆ ಪ್ರೈಮರ್ ಹಚ್ಚಿದ ಮೇಲೆ ಸೊ ಅದನ್ನು ಲೈಕ್ ಕಂಪ್ಲೀಟ್ ಮುಖಗೆಲ್ಲ ಉಜ್ಜಬಾರ್ದು. ಲೈಕ್ ಜಸ್ಟ್ ಲೈಕ್ ಪ್ರೆಸ್ ಆ್ಯಂಡ್ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿ, ಲೈಕ್ ಹೇಗೆ ಇಲ್ಲಿ ಮಾಡ್ತಾ ಇದ್ದೀನೋ ಆ ಥರ. ನಾನು ಇಲ್ಲಿ ವಾಯ್ಸ್ ಓವರ್ ಮಾಡಿದ್ದೀನಿ. ಸೊ ಫಾರ್ ಸಮ್ ರೀಸನ್ ಅದು ರೆಕಾರ್ಡ್ ಆಗಿಲ್ಲ, ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ ಕೊಡಬೇಕಾಗಿ ಬಂದಿದೆ. ಆ್ಯಂಡ್ ಇನ್ ಬಿಟ್ವೀನ್ ನಂದು ಟೀ ಏನಿದೆ, ಸೊ ಮಸಾಲ ಚಾಯ್ ಏನು ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಹೊತ್ತು. ಸೊ ಇದನ್ನು ಕುಟ್ಕೊಂಡು ಯೂಶ್ವಲಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೂ ಹೀಗೇ. ಸೊ ಟೀ ಕುಡಿತಾ ನಾನು ಎಲ್ಲ ರೆಡಿ ಆಗೋದು. ನೆಕ್ಸ್ಟ್ ಬಂದು ಐಬ್ರೋಸಿಗೆ ಹೋಗೋಣ. ಇದು ಬಂದು ನಿಕ್ಸ್ ಅವ್ರದ್ದು. ಇದು ತುಂಬ ತುಂಬಾ ಚೆನ್ನಾಗಿದೆ. ಒಂಥರ ಐಬ್ರೋ ಟ್ಯಾಟೂ ಥರನೇ ಇದು ಹಾಕಿದ್ರೆ ಆಲ್ಮೋಸ್ಟ್ ನಿಮಗೆ 5 days to 7 days ನಿಮಗೆ ಪುನಃ ಐಬ್ರೋಸ್ ಮಾಡೋ ಅಗತ್ಯನೇ ಇರಲ್ಲ ಆ ವೀಕಲ್ಲಿ. ಸೊ ಇಟ್ಸ್ ಕೈಂಡ್ ಆಫ್ ಲೈಕ್ ಒಂದು ಸ್ವಲ್ಪ ಟ್ಯಾಟೂ ಅಂತಲೂ ಹೇಳ್ಬೋದು. ಹಾಕಿದಾಗ ಒಂದು ಸ್ವಲ್ಪ ಡಾರ್ಕ್ ಇರುತ್ತೆ. ಲೈಕ್ ವಿತ್ ಫೇಸ್ ವಾಷಸ್ ಇಟ್ ವಿಲ್ ಗೆಟ್ ಅ ಲಿಟಲ್ ಲೈಟರ್. ಸೊ ವೆರಿ ಇನ್ಸ್ಟೆಂಟ್. ನೀವು ಅದನ್ನು ಸ್ಪೂಲಿಲಿ ನೀವು ಐಬ್ರೋನ ಶೇಪ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಗೋ ವಿತ್ ದಿಸ್ ಅಪ್ಲಿಕೇಟರ್ ಆ್ಯಂಡ್ ದೆನ್ ಜಸ್ಟ್ ಗಿವ್ ಸಮ್ ಸ್ಟ್ರೋಕ್ಸ್ ವೆರ್ ಎವರ್ ಯು ಫೀಲ್. ನಿಮ್ಮದು ಎಲ್ಲರೂ ಪ್ಯಾಚಿ ಐಬ್ರೋ ಇದ್ದರೆ ಅಥವಾ ನಿಮಗೆ ಐಬ್ರೋ ತುಂಬ ಡಾರ್ಕಾಗಿ ಕಾಣಿಸ್ಬೇಕು ಅಂದರೆ ಯು ಗೆಟ್ ಲೈಕ್ ಡಿಫ್ರೆಂಟ್ ಶೇಡ್ಸ್. ಇದರಲ್ಲಿ ಲೈಟ್ ಬ್ರೌನ್, ಡಾರ್ಕ್ ಜೆಟ್ ಬ್ಲ್ಯಾಕ್, ಲೈಟ್ ಬ್ಲ್ಯಾಕ್, ಗ್ರೇ, ತುಂಬ ಕಲರ್ಸ್ ಬರುತ್ತೆ. ನಾನು ಬಂದು ಬ್ಲ್ಯಾಕ್
ಡಾರ್ಕ್ ಬ್ಲ್ಯಾಕ್ ಯೂಸ್ ಮಾಡಿದ್ದೇನೆ ಬಿಕಾಸ್ ನಂದು ಐಬ್ರೋಸ್ ಅನ್ಈವನ್ ಆಗಿದೆ, ಸೊ ಫಿಲ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಇನ್ ವಿತ್ ಮೈ ಫೌಂಡೇಶನ್. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು L'Oreal ಲಾಂಗ್ ವೇರ್. ಐ ಥಿಂಕ್ ದಿಸ್ ಇಸ್ ಇನ್ ದ ಶೇಡ್ 300 ಅಥವಾ 330 ಡಿಪೆಂಡಿಂಗ್ ಆನ್ ಲೈಕ್ ಸಮ್ಮರ್ ಮತ್ತು ವಿಂಟರಲ್ಲಿ. ಸೊ ಐ ಲೈಕ್ ಚೇಂಜ್ ಬಿಟ್ವೀನ್ 300 and 303 330 ಐ ಲೈಕ್ see what works around my skin. And ನಾನು ಬ್ರಷ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ I feel like it's much easier to wash in terms of maintenance compared to that of sponge. And ಬ್ರಷ್ ಆಗಿರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಬೋದು ಪ್ರಾಡಕ್ಟ್ನ ಅಂತ ಅನ್ಸುತ್ತೆ. ಸ್ಪಾಂಜಲ್ಲಿ ಐ ಆಮ್ ನಾಟ್ ರಿಯಲಿ ಕಂಫರ್ಟಬಲ್, ಬಟ್ ಐ ಸ್ಟಿಲ್ ಗೋ ಇನ್ ವಿತ್ ಅ ಸ್ಪಾಂಜ್ ಅಟ್ ದ ವೆರಿ ಎಂಡ್. ನಂಗೆ ಏನಾದ್ರು ಎಕ್ಸೆಸ್ ಪ್ರಾಡಕ್ಟ್ ಆಗಿದೆ ಅಂತ ಹೇಳಿದ್ರೆ, ಅಥವಾ ಲೈಕ್ ಸಮ್ ಏರಿಯಾಸಲ್ಲಿ ನಂಗೆ ಬ್ರಷಲ್ಲಿ ಕ್ಲೀನಾಗಿ ರೀಚ್ ಆಗೋಕ್ಕಾಗಿಲ್ಲ ಅಂದಾಗ ಮಾತ್ರ ನಾನು ಸ್ಪಾಂಜ್ನ ಯೂಸ್ ಮಾಡ್ತೀನಿ. ಸೇ ಲೈಕ್ ದೀಸ್ ಏರಿಯಾಸ್ ವೆರ್ ಎವರ್ ಐ ವಾಂಟೆಡ್, ಜಸ್ಟ್ ಲೈಕ್ ಡ್ಯಾಬಿಂಗ್. ಅದು ಬಿಟ್ಟರೆ ನಾನು ಫೌಂಡೇಶನ್ ಹಾಕಾದ್ಮೇಲೆ ಐ ಆ್ಯಕ್ಚುಲಿ ಗೋ ಇನ್ ವಿತ್ 1 round ಆಫ್ ಸೆಟ್ಟಿಂಗ್ ಸ್ಪ್ರೇ ಜಸ್ಟ್ ಟು ಸೆಟ್ ದ ಫೌಂಡೇಶನ್. ಅದಾದಮೇಲೆ ಐ ಗೋ ಇನ್ ವಿತ್ ಮೈ ಕನ್ಸೀಲರ್. ಆ್ಯಕ್ಚುಲಿ ನಾನು ಕಲರ್ ಕರೆಕ್ಟರ್ ಅಂಡರ್ ಐಸಿಗೆ ಯೂಸ್ ಮಾಡೋದನ್ನ ಮರ್ತಿದ್ದೀನಿ, ಬಟ್ ಆ್ಯಂಡ್ ಅಗೇನ್ ಲೈಕ್ ಎಲ್ಲ ಸ್ಟೆಪ್ಪು ಯಾವಾಗಲೂ ಫಾಲೋ ಮಾಡಲ್ಲ ನಾನು. ಲೈಕ್ ಒನ್ ಟೈಮ್ ಐ ಸ್ಕಿಪ್ ಕನ್ಸೀಲರ್, ಸಮ್ಟೈಮ್ಸ್ ಐ ಜಸ್ಟ್ ಲೈಕ್ ಮ್ಯಾನೇಜ್ ವಿತ್ ಲೈಕ್ ಫೌಂಡೇಶನ್. ಆ್ಯಂಡ್ ಇವಾಗ ನಾನು ಆರೆಂಜ್ ಕಲರ್ ಕರೆಕ್ಟಾಗಿ ಯೂಸ್ ಮಾಡೋದೇನು ಅದನ್ನು ಬಿಟ್ಬಿಟ್ಟು ಇವಾಗ ಐ ಆಮ್ ಜಸ್ಟ್ ಕವರಿಂಗ್ ಮೈ ಡಾರ್ಕ್ ಸರ್ಕಲ್ಸ್ ವಿತ್ ಕನ್ಸೀಲರ್. ಈ ಕನ್ಸೀಲರ್ ಕೂಡ L'Oreal ಅವ್ರದ್ದೇನೆ. ಸೊ L'Orealದು ಇಲ್ಲಿ ಬೈ 2 get 1 free ಅಂತ ಆಫರ್ ಇತ್ತು. ಸೊ ಐ ಥಾಟ್ ಲೆಟ್ ಮೀ ಟ್ರೈ L'Oreal ರೇಂಜ್. ಎವ್ರಿ ಡೇ ಟು ಡೇ ವೇರಿಗೆ ಚೆನ್ನಾಗಿದೆ. ಇಫ್ ಐ ಹ್ಯಾವ್ ಟು ಗೋ ಔಟ್ ಲೈಕ್ ಫಾರ್ ಸ್ಪೆಷಲ್ ಈವೆಂಟ್ಸ್ ಐ ಹ್ಯಾವ್ ಮೈ ಓನ್ ರಿಸರ್ವ್ಡ್ ವೆರಿ ನೈಸ್ ಫೌಂಡೇಶನ್ಸ್, ಸೆಲೆಕ್ಟ್ ಡಿಯೋರ್ ಅಥವಾ Estee Lauder ಎಲ್ಲದನ್ನು. ಬಟ್ ಫಾರ್ ಮೈ ಡೈಲಿ ಲೈಕ್ ಹೋಗೋದು ಆಫೀಸ್ಗೆಲ್ಲ ಹೋಗೋದು ಅಂದರೆ ಐ ಜಸ್ಟ್ ಯೂಸ್ L'Oreal ಆ್ಯಂಡ್ ಇಟ್ ಈಸ್ ವೆರಿ ನೈಸ್. ಲೈಕ್ ನನಗೆ ಆಲ್ಮೋಸ್ಟ್ ನಂಗೆ Estee Lauder ಅಷ್ಟೊಂದು ಲೈಕ್ ಆ ಮಟ್ಟಿಗೆ ಏನು ಅಷ್ಟು ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಇಟ್ಸ್ ಆಲ್ಮೋಸ್ಟ್ ಗಿವ್ಸ್ ಮೀ ದ ಸೇಮ್ ಫೀಲ್ ಆ್ಯಸ್ ವೇರಿಂಗ್ ಲೈಕ್ ಹೈ ಎಂಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಗೋಯಿಂಗ್ ಅನದರ್ ರೌಂಡ್ ವಿತ್ ಸೆಟ್ಟಿಂಗ್ ಸ್ಪ್ರೇ. ಆ್ಯಂಡ್ ಇದು ಕೂಡ ಕಂಪ್ಲೀಟ್ ನಿಮಗೆ ಸ್ಕಿನ್ಗೆ ಲೈಕ್ ಕಂಪ್ಲೀಟ್ ನಿಮ್ಮ ಸ್ಕಿನ್ ಮೇಲೆ ಏನು ಪ್ರಾಡಕ್ಟ್ಸ್ ಎಲ್ಲ ಹಾಕಿದ್ರೆ ಅದನ್ನು ಸೆಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಐ ಆ್ಯಕ್ಚುಲಿ ಗೋ ವಿತ್ ಲೈಕ್ 3 to 4 rounds ಆಫ್ ಸೆಟ್ಟಿಂಗ್ ಸ್ಪ್ರೇ ಬೈ ದ ಟೈಮ್ ಐ ಫಿನಿಶ್ ಮೈ ಹೋಲ್ ಗೆಟ್ ರೆಡಿ. ಈ ವಿಡಿಯೋಲಿ ನೀವು ನೋಡ್ಬೋದು. ಸೊ ಆ್ಯಂಡ್ ಆ್ಯಕ್ಚುಲಿ ಗುಡ್ ಲೈಕ್ ಎಲ್ಲ ಪ್ರಾಡಕ್ಟು ಸೆಟ್ ಮಾಡೋದ್ರಿಂದ ಇಟ್ ಡಸಂಟ್ ಬಡ್ಜ್ ಆ್ಯಂಡ್ ಐ ವಿಲ್ ಹ್ಯಾವ್ ಅ ವೆರಿ ಲಾಂಗ್ ಡೇ. ಅದಕ್ಕೋಸ್ಕರ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಇನ್ ವಿತ್ ಮೈ ಇದು ಒಂದು ಬ್ರಷಲ್ಲಿ ನಾನು ಎಲ್ಲ ಪ್ರಾಡಕ್ಟ್ಸ್ ಅಪ್ಲೈ ಮಾಡೋದು. ಮೋಸ್ಟ್ ಆಫ್ ದ ಟೈಮ್ ಐ ರಿಯಲಿ ಲೈಕ್ ಯೂಸಿಂಗ್ ವಿತ್ ಅ ಬ್ರಷ್, ಇಟ್ಸ್ ಮೋರ್ ಈಸಿಯರ್. ಆ್ಯಂಡ್ ಐಮ್ ಗೋಯಿಂಗ್ ವಿತ್ ಫಸ್ಟ್ ಬ್ಲಷ್, ಅದಾದಮೇಲೆ ಐ ಶ್ಯಾಡೋ ಹೋಗ್ತದೆ. ಆ ಪ್ಯಾಲೆಟ್ ಬಂದು ಬ್ಲಷ್ ಮತ್ತು ಐ ಶ್ಯಾಡೋ ಎರಡಕ್ಕೂ ಯೂಸ್ ಮಾಡ್ಬೋದು. ಸೊ ಇವಾಗ ಬ್ಲಷ್ ಹಾಕಿ ಆದಮೇಲೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಸೆಟ್ ಮೈ ಅಂಡರ್ ಐಸ್. ಸೊ ಇದು ಬಂದು ಹುಡಾ ಬ್ಯೂಟಿದು ಅದೊಂದು mini version. I wanted to try and I actually love this. I will be buying a full size very soon. ಎಲ್ಲೆಲ್ಲಿ ನಾನು ಕನ್ಸೀಲರ್ ಹಚ್ಚಿದ್ದೀನಿ ಅಲ್ಲೆಲ್ಲ ಐ ಆಮ್ ಗೋಯಿಂಗ್ ಇನ್ ವಿತ್ ದ ಸೆಟ್ಟಿಂಗ್ ಪೌಡರ್ ಅಂತಲೇ ಹೇಳ್ಬೋದು. ನಾನು ಬ್ಲಷ್ ಹಾಕಿದ್ಮೇಲೆ ಏನಕ್ಕೆ ಸೆಟ್ ಮಾಡ್ತಾಯಿದ್ದೆ ಅಂದರೆ ಬ್ಲಷ್ ಏನಾದ್ರು ಒಂಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಸೊ ಯು ಕ್ಯಾನ್ ಬ್ಯಾಲೆನ್ಸ್ ಇಟ್ ಔಟ್ ಇನ್ ದಿಸ್ ಒನ್, ಆರ್ just like onchur extra concealer haki you can just like cover it up. And I'm going with a lip stain here. This has become like so much easier. Lip stain hachodrinda neevu again and again ಏನಾದ್ರು ತಿಂದಾಗ ಲಿಪ್ಸ್ಟಿಕ್ ಹೊರಟೋಗಿದೆ ಅಂತ ವರಿ ಮಾಡೋದು ಅಗತ್ಯ ಇರಲ್ಲ. So next I'm going in with eyeshadow and then next with eye curler because ನನ್ನ lashes ತುಂಬ ಒಂಚೂರು ಉದ್ದ ಇದೆ ಬಟ್ ಫ್ಲಾಟ್ ಇದೆ ಸೊ ಕಾಣಿಸಲ್ಲ. Before applying mascara I'll just curl my lashes and then go in with this Huda Beauty mascara. One side curl and length ಇದೆ, ಇನ್ನೊಂದು side volume ಇದೆ, so you can use one mascara to do everything. So ಇದಾಗಿತ್ತು ನನ್ನ ಗೆಟ್ ರೆಡಿ. ಇವಾಗ ತಲೆ ಬಾಚ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫುಲ್ ಔಟ್ಫಿಟ್ ಬಂದು ಹೀಗಿತ್ತು ಅವತ್ತಿನ ದಿನಕ್ಕೆ. ಮೇಕಪ್ ತುಂಬಾ ಚೆನ್ನಾಗಿತ್ತು ಅವತ್ತಿನ ಇಡೀ ದಿನಕ್ಕೆ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ನೆಕ್ಸ್ಟ್ ಹಾಫ್ ಆಫ್ ದ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿ ನಾನು ಈವೆಂಟ್ನ ಅಟೆಂಡ್ ಮಾಡಿ ಆ್ಯಂಡ್ ನನ್ನ ಕಸಿನ್ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಅಂತ ನಿಮ್ಮೆಲ್ರಿಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.